ಪ್ರಾಣ ತ್ಯಾಗ ಮಾಡುವ ಮಟ್ಟಕ್ಕೆ ಅವರ ಯೋಚನೆ ಬಂದ್ಬಿಡುತ್ತೆ. ಉಪಾಯ ಯಾವುದು ಅಂತಂದರೆ ವಿಷ ತಗೊಂಡು ಸಾಯುವುದೇ ಸುಲಭ. ಹಾಗಾದರೆ ವಿಷ ತಗೊಳ್ಳಿಕ್ಕೂ ದುಡ್ಡಿಲ್ವ ಬಿಚ್ಚಿ ಪ್ರತಿಯೊಂದು ವಿಷಯ ಪೂರ್ಣ ರೂಪದಲ್ಲಿ ಅವನ ಹತ್ರ ಹಂಚ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್, ಮಾಸ್ಕೋದಲ್ಲಿರುವ ಕಾಲೇಜ್ ಸ್ಟೂಡೆಂಟ್ಸ್ ಈ ಪುಸ್ತಕವನ್ನು ಬರೆದಿದ್ದಾರೆ. ಮಾಸ್ಟರ್ಸ್ ಮೇಗ್ರೆ ಅನಸ್ತಾಶಿಯಾಳನ್ನು ಸೈಬೇರಿಯನ್ ಫಾರೆಸ್ಟ್ ಅಲ್ಲಿ ಭೇಟಿಯಾಗಿ ಅವರಿಗೆ ಹೇಳಿದ ಮಾತುಗಳನ್ನು ದ ರಿಂಗಿಂಗ್ ಸೆಡಾರ್ಸ್ ಆಫ್ ರಷ್ಯಾ ಅನ್ನುವ ಒಂದು ಪುಸ್ತಕದಲ್ಲಿ ಅವರ ಅನುಭವಗಳನ್ನು, ಅವರು ಪಡೆದಿರುವ ಜ್ಞಾನವನ್ನು ಹಂಚಿಕೊಳ್ತಾ ಇದ್ದಾರೆ. ನಾವು ಎರಡನೇ ಪುಸ್ತಕವನ್ನು ನೋಡ್ತಾ ಇದ್ದೇವೆ. ಮೊದಲನೇ ಪುಸ್ತಕದ ಬಿಡುಗಡೆ ಆದ ಮೇಲೆ ಯಾವ ರೀತಿಯ ಅನುಭವಗಳಾಯಿತು ಅಂತ. ವ್ಲಾಡಿಮಿರ್ ಮೇಗ್ರೆ ಅವರು ಕಾಡಿಂದ ಬಂದ ಮೇಲೆ ಯಾವ ಅನುಭವಗಳನ್ನು ಪಡೆದರು. ಅವರು ಹಿಂತಿರುಗಿ ತಮ್ಮ ಮನೆಗೆ ಬಂದರು. ಆದರೆ ಆಲ್ರೆಡಿ ಬಿಸ್ನೆಸ್ಸಲ್ಲಿ ಲಾಸ್ ನಡೀತಾ ಇತ್ತು. ತುಂಬ ಜನ ಯಾರು ಫ್ರೆಂಡ್ಸ್ ಅಂತ ಇದ್ದರು, ಬಿಸ್ನೆಸ್ ಮೆನ್ಸ್ ಪಾರ್ಟ್ನರ್ಸ್ ಆಗಿದ್ದರು, ಅವರೆಲ್ಲ ಆ ಬಿಸ್ನೆಸ್ಸಿಂದ ಅವರ ಪಾರ್ಟ್ನರ್ಶಿಪ್ಪನ್ನು ಹಿಂದೆ ತೆಗೆದುಕೊಳ್ತಾ ಅವರವರು ಬೇರೆ ವ್ಯಾಪಾರದಲ್ಲಿ ತೊಡಗಿಬಿಟ್ರು. ಯಾಕೆಂದರೆ ಇವರ ಮಾತುಗಳೆಲ್ಲ ಬದಲಿಯಾಗಿ ಹೋಗಿಬಿಟ್ಟಿತ್ತು. ಅಲ್ಲಿಂದ ಬಂದ ಮೇಲೆ ಇವ್ರ ಮಾತುಕತೆ ದುಡಿಮೆಯ ಕಡೆಗೆ ಇದ್ದಿಲ್ಲ. ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ ಬಂದು, ಇಲ್ಲ ಅಂದರೆ ಅವರ ಸಾಮರ್ಥ್ಯ ಹೇಗಿತ್ತು ಅಂತಂದರೆ, ವ್ಲಾಡಿಮಿರ್ ಮೇಗ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರಿಗೆ ದಿನ ಒಂದು ಹೊಸ ಬಿಸ್ನೆಸ್ ಮಾಡುವ ಉತ್ಸಾಹ. ಆ ಉತ್ಸಾಹ ಕಾಣದೇ ಇದ್ದಾಗ ಅವರ ಜೊತೆಗಿದ್ದವರೆಲ್ಲ ಹಿಂದೇಟು ಹಾಕ್ತಾ ಅವರನ್ನು ಬಿಟ್ಟು ಹೋಗಲಿಕ್ಕೆ ಶುರು ಮಾಡಿದರು. ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಇದೇ ಒಂದು ಯೋಚನೆ ಆಗಿತ್ತು. ಅವರು ಸಾಮಾನ್ಯವಾಗಿ ಹೇಗೆ ಫ್ಯಾಮಿಲಿ ರಿಯಾಕ್ಟ್ ಆಗ್ತಾರಲ್ವ, ಹಾಗೆ ಅವರ ಹೆಂಡತಿಗೆ ತುಂಬ ಬೇಜಾರಾಗೋದು. ಏನು ಇವರು ಬಿಸ್ನೆಸ್ ಮಾಡ್ದಿರ ಕಾಡಿಗೆ ಹೋಗಿ ಬಂದು ಅದು ಏನು ಮಾತಾಡಿ ಬಂದರು, ಅಲ್ಲಿ ಏನಿದ್ದು ಬಂದರು, ಏನು ತಿಂದು ಬಂದರು, ಇವರಲ್ಲಿ ಇಷ್ಟೊಂದು ಬದಲಾವಣೆಗಳು ಬಂದಿದೆ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ರು. ದುಡಿಯೋದು ಬಿಟ್ಟು ಮನೇಲಿ ಕೂತಿದ್ದಾರೆ ಅಂತ. ಫ್ರೆಂಡ್ ಸರ್ಕಲಲ್ಲಿ ಕೆಲವು ಒಳ್ಳೆ ಫ್ರೆಂಡ್ಸು ಇರ್ತಾರಲ್ವ ಬಿಸ್ನೆಸ್ ಮೆನ್ನಲ್ಲಿ. ಸೊ ಅಂತಹ ಫ್ರೆಂಡ್ಸನ್ನು ಇವರು ಹೆಂಡತಿ ಕೇಳ್ಕೊಂಡ್ರಂತೆ, ಬಂದು ಸ್ವಲ್ಪ ಅವ್ರ ಜೊತೆಲಿ ಮಾತಾಡಿಬಿಟ್ಟು ಅವ್ರನ್ನ ಸರಿ ಮಾಡಿ ಅಂತ, ಏನು ವಿಷಯ ತಿಳ್ಕೊಳ್ಳಿ. ಆ ಫ್ರೆಂಡ್ಸ್ ಭೇಟಿಯಾಗಲಿಕ್ಕೆ ಬಂದು ವ್ಲಾಡಿಮಿರ್ಗೆ ಹೇಳ್ತಾರೆ, ವ್ಲಾಡಿಮಿರ್, ನೀನೆಂತಹ ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಈ ರೀತಿ ಯಾಕೆ ನಡ್ಕೊಳ್ತಾ ಇದೆಯಾ, ಏನು ನಡೆಯಿತು, ನೀನು ಹೀಗೆ ಮಾಡೋದ್ರಿಂದ ಚೇಂಬರ್ ಆಫ್ ಕಾಮರ್ಸಲ್ಲಿ ಎಲ್ಲ ಬಿಸ್ನೆಸ್ ಮೆನ್ನು ನಿನ್ನ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಇವನಿಗೆ ಹುಚ್ಚಿಡಿದಿದೆ, ಅದು ಎಲ್ಲೋ ಕಾಡಲ್ಲಿ ಹೋಗಿ ಬಂದಿದ್ದಾನೆ, ಆವಾಗಿಂದ ಅವನಿಗೆ ತಲೆ ಸರಿ ಇಲ್ಲ ಅಂತ. ನಿನ್ನ ಹೆಂಡತಿ ಮಕ್ಕಳಿಗೂ ತುಂಬ ಬೇಜಾರಾಗ್ತಾ ಇದೆ. ನಾವು ಸಹ ನೋಡು, ನೀನು ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ತೋರಿಸ್ದೇ ಇದ್ದರೆ ನಾವು ಸಹ ನಿನಗೆ ಸಹಾಯ ಮಾಡಲಿಕ್ಕಾಗಲ್ಲ ಅಂತ ಅವ್ರಿಗೆ ಮಾತಾಡ್ತಾರೆ. ವ್ಲಾಡಿಮಿರ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ನೋಡಿದರೆ ಹೆಂಡತಿ ಸಹ ಹಾಗೆ ಬೇಜಾರು ಮಾಡ್ಕೊಳ್ತಾ ಇರೋದ್ರಿಂದ ಅವ್ರ ಮನಸ್ಸಿನಲ್ಲಿ ತುಂಬ ಜಿಗುಪ್ಸೆ ಆಗಿ ಅವರು ಅಲ್ಲಿಂದ ಹೊರಟು ಹೋಗಲು ವಿಚಾರ ಮಾಡಿ ಮನೆ ಬಿಟ್ಟು ಹೊರಟು ಹೋಗ್ಬಿಡ್ತಾರೆ. ಮನೆ ಬಿಟ್ಟು ಅವರು ಮಾಸ್ಕೋಗೆ ಹೋಗ್ತಾರೆ. ಮಾಸ್ಕೋಗೆ ಹೋಗುವಾಗಲೂ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ, ನಾನು ಯಾಕೆ ಈ ಥರ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಏನು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಅವರು ಮಾಸ್ಕೋಗೆ ಹೋಗ್ಬಿಟ್ಟು ಒಂದು ಹೋಟೆಲ್ ರೂಮನ್ನು ತೊಗೊಂಡು ಅಲ್ಲಿ ಇದ್ಕೊಂಡು ಏನಾದರೂ ಒಂದು ಅನಸ್ತಾಶಿಯಾ ಹೇಳಿದಂತೆ ಹೊಸ 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 ಬಿಸ್ನೆಸ್ ಐಡಿಯಾಸ್ ಬರುವವ್ರನ್ನೆಲ್ಲ ಸೇರಿಸಿ ಒಂದು ಸಂಘ ಮಾಡಿಕೊಂಡು, ಯಾಕೆಂದರೆ ಅನಸ್ತಾಶಿಯಾ ಹೇಳಿರ್ತಾಳೆ, ಆಂಟ್ರಪ್ರಿನಿಯರ್ಸ್ ಅಂದರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಆಸೆ ಆಗುತ್ತೆ ಅಂಥವ್ರಿಗೆ ಮೇನ್ ಸ್ಟ್ರೀಮ್ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರ ಬರೋವರು. ಆಂಟ್ರಪ್ರಿನಿಯರ್ ಅಂದರೆ ಸಹಜವಾಗಿ ಇಂಜಿನಿಯರಿಂಗ್, ಡಾಕ್ಟರ್, ಆಮೇಲೆ ಲಾಯರ್ಸ್ ಆ ಥರ ಕೆಲಸಗಳು ಮಾಡದೆ ಹೊಸ ವಿಚಾರಗಳನ್ನು ಮಾಡಿ ತಕ್ಷಣಕ್ಕೆ ಅವರು, ಬಿಕಾಸ್ ಅವರು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಅದು ಹೊಸ ಬಿಸ್ನೆಸ್ ಐಡಿಯಾಸ್ ಇರುತ್ತೆ, ಅಂಥವ್ರನ್ನೆಲ್ಲ ಸೇರಿಸಬೇಕು ಅಂತ ಹೇಳಿರ್ತಾರೆ. ಸೊ ಆ ಒಂದು ಯೋಚನೆಯಲ್ಲಿ ಅವರು ಮಾಸ್ಕೋಗೆ ಬಂದಿದ್ದಾರೆ. ಆದರೆ ಅಷ್ಟು ಸುಲಭನ ಅವ್ರನ್ನೆಲ್ಲ ಕಂಡುಹಿಡಿಯೋದು. ಹಾಗೆಯೇ ಅವ್ರ ಹತ್ರ ದುಡ್ಡು ಬೇರೆ ಇಲ್ಲ, ಸಮಯ ಕಳೀತಾ ಇದೆ, ಯೋಚನೆ ಹೊಸ ಐಡಿಯಾಗಳು ಬರ್ತಾನೆ ಇಲ್ಲ. ನಾನು ಎಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದೆ, ನಾನು ನಿಂತ್ಕೊಂಡ್ರೆ ಅವ್ರ ಹತ್ರ ಒಂದು 50 ಬಿಸ್ನೆಸ್ಗಳು ಇತ್ತಂತೆ, ಅಂಥ ಪರಿ ಅವರಿಗೆ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅಂಥದ್ದು ಇವತ್ತು ನನಗೆ ಒಂದು ಹೊಸ ಐಡಿಯಾ ಬರ್ತಾ ಇಲ್ವೇ ಅಂತ ಬೇಜಾರಾಗ್ಲಿಕ್ಕೆ ಶುರು. ಸಹಜವಾಗಿ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಮನುಷ್ಯ ಕುಗ್ಗುತ್ತಾ ಹೋಗ್ಬಿಡ್ತಾನೆ. ಅವರು ಹಾಗೇ ಯೋಚನೆಗಳು ಸ್ವಲ್ಪ ಕುಗ್ಗುತ್ತಾ ಪ್ರಾಣ ತ್ಯಾಗ ಮಾಡುವ ಮಟ್ಟಕ್ಕೆ ಅವರ ಯೋಚನೆ ಬಂದ್ಬಿಡುತ್ತೆ. ನಾನು ಯಾಕಿರಬೇಕು, ನಾನು ಏನು ಮಾಡಲಿಕ್ಕಾಗದೇ ಇದ್ದರೆ ನಾನು ಯಾಕಿರಬೇಕು ಅನ್ನುವ ಒಂದು ಯೋಚನೆ ಬರುತ್ತೆ ಅವ್ರಿಗೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ನಾನು ಬದುಕಿರಬಾರ್ದು, ನಾನು ಸತ್ತು ಹೋಗಬೇಕು ಅಂತ ಸೂಸೈಡ್ ಯೋಚನೆ ಬರುತ್ತೆ. ಸೂಸೈಡ್ ಮಾಡಲಿಕ್ಕೂ ಅವ್ರಿಗೆ ದುಡ್ಡಿಲ್ಲ. ವಿಷ ತೊಗೊಂಡು ಸಾಯಬೇಕು ಅಂತಂದರೆ ದುಡ್ಡಿಲ್ಲ.
ಸರಿ, ದುಡ್ಡಿಲ್ಲದೆ ಸಾಯೋದು ಹೇಗೆ ಅಂತ ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಸೈಬೇರಿಯನ್ ದೇಶ ಆಗಿರೋದ್ರಿಂದ ಅಲ್ಲಿ ಇರುವ ಕೆರೆ ಬಾವಿಗಳೆಲ್ಲ ಹೇಗೆ ಅಂದರೆ, ಬಾವಿ ಅಂತೂ ಇರಲ್ಲ, ಕೆರೆಗಳೆಲ್ಲ ಐಸಿಂದ ಮುಚ್ಚೋಗ್ಬಿಟ್ಟಿರುತ್ತೆ, ಗಡ್ಡೆ ಕಟ್ಕೊಂಡು ಹೋಗಿರುತ್ತೆ. ಆದರೆ ಅಲ್ಲಿ ಫಿಶಿಂಗ್ ಮಾಡಲಿಕ್ಕೆ, ಮೀನು ಹಿಡಿಲಿಕ್ಕೆ ಆ ಗಡ್ಡೆ ಕಟ್ಟಿರುವ ಕೆರೆಗಳಲ್ಲಿ ಅಲ್ಲಲ್ಲಿ ತಗ್ಗು ಮಾಡಿ, ಅಂದರೆ ಓಪನ್ ಮಾಡಿ ಅದರಲ್ಲಿ ಅವರು ಫಿಶಿಂಗ್ ಮಾಡ್ತಾ ಇರ್ತಾರೆ. ಸೊ ಈಗ ನೀರಲ್ಲಿ ಮುಳುಗಿ ಸಾಯಬೇಕು, ಅದೇ ಈಸಿ ಆ್ಯಂಡ್ ಚೀಪೆಸ್ಟ್ ಮೆಥಡ್ ಅಂದ್ಕೊಂಡ್ರೆ, ಕೆರೆ ಎಲ್ಲ ಐಸ್ ಆಗಿದೆ. ಸರಿ, ಎಲ್ಲೋ ಐಸ್ ಓಪನಿಂಗ್ ಇದ್ದಲ್ಲಿ ಹೋಗಿ ಬಿದ್ದು ಸಾಯೋಣ ಅಂತ ನೋಡ್ತಾರೆ, ಆದರೆ ಭಯ ಆಗುತ್ತೆ. ಬಿದ್ದು ಸತ್ತರೆ ಒಳ್ಳೆಯದು, ಸಾಯ್ದೇ ಇದ್ದರೆ ಉಸಿರು ಕಟ್ಟಿ ಅಲ್ಲೇ ಒದ್ದಾಡ್ತಾ ಇದ್ಬಿಟ್ರೆ ಅಂತ ಅದು ಒಂದು ಭಯ ಆಗುತ್ತೆ. ಅಷ್ಟು ಸುಲಭ ಅಲ್ಲ ನೀರಲ್ಲಿ ಮುಳುಗಿ ಸಾಯೋದು ಅಂತ. ಸೊ ಆಗ ಅಲ್ಲಿಂದ ಹೊರಟು ಬರ್ತಾ ಇರುವಾಗ ಟ್ರಾಫಿಕ್ ನೋಡ್ತಾರೆ. ಟ್ರಾಫಿಕಲ್ಲಿ ಯಾವುದೋ ಒಂದು ವೆಹಿಕಲ್ ಕೆಳಗಡೆ ಬಿದ್ದು ಸತ್ತರೆ ಹೇಗೆ ಅಂತ ಯೋಚನೆ ಬರುತ್ತೆ. ಆಗ ಬಿದ್ದು ಸತ್ತರೆ ಒಳ್ಳೆಯದು, ಸಾಯ್ದೆ ಕೈಕಾಲು ಮುರ್ಕೊಂಡು ಆ ಥರ ಆಗಿಬಿಟ್ರೆ ಆ ನೋವನ್ನು ನಾನು ತಡೆಯೋಕ್ಕಾಗಲ್ಲ. ಸೊ ನನಗೆ ಆ ಥರ ನೋವು ಬೇಡ. ಸುಲಭ ಉಪಾಯ ಯಾವುದು ಅಂತಂದರೆ ವಿಷ ತೊಗೊಂಡು ಸಾಯುವುದೇ ಸುಲಭ. ಹಾಗಾದರೆ ವಿಷ ತೊಗೊಳ್ಲಿಕ್ಕೂ ದುಡ್ಡಿಲ್ವಲ್ಲ, ಏನು ಮಾಡಬೇಕು ಅಂತ ಅವರು ತಮ್ಮ ರೂಮಿಗೆ ಹೋಗ್ತಾರೆ. ಅವ್ರ ಹತ್ರ ಒಂದು ಬೆಲೆ ಬಾಳುವ ಒಂದು ಟೋಪಿ ಇರುತ್ತೆ. ನಾವೆಲ್ಲರೂ ರಷ್ಯನ್ ಟೋಪೀಸ್ ನೋಡಿರ್ಬೋದು, ಫರ್ರಿಂದ ಮಾಡಿದ್ದಿರುತ್ತೆ. ಸೊ ಇವರು ಒಂದೊಂದು ಸಮಯದಲ್ಲಿ ತುಂಬ ರಿಚ್ ಬಿಸ್ನೆಸ್ ಮೆನ್ ಅಲ್ವಾ. ಸೊ ತುಂಬ ಬೆಲೆ ಬಾಳುವ ಒಂದು ಟೋಪಿ ಅವ್ರ ಹತ್ರ ಇರುತ್ತೆ. ಅವ್ರು ಅಂದ್ಕೊಳ್ತಾರೆ, ಇಷ್ಟು ಬೆಲೆ ಬಾಳುವ ಟೋಪಿಯನ್ನು ನಾನು ಮಾರಾಟ ಮಾಡಿದರೆ ವಿಷಕ್ಕೆ ಸರಿ ಹೋಗುವಷ್ಟು ದುಡ್ಡಾದರೂ ಬಂದೇ ಬರುತ್ತಲ್ವಾ ಅಂತ ಆ ಟೋಪಿಯನ್ನು ತಗೊಂಡು ಚೋರ್ ಮಾರ್ಕೆಟ್ಗೆ ಹೋಗ್ತಾರೆ ಸೇಲ್ ಮಾಡಲಿಕ್ಕೆ. ಅಲ್ಲಿ ಇಬ್ಬರು ಕಳ್ಳರು ಇವ್ರ ಹತ್ರ ಬಂದು, ಏನು ಸೇಲ್ ಮಾಡಲಿಕ್ಕೆ ಏನಿದೆ ಅಂತ ಕೇಳ್ತಾರೆ. ಅವರು ತಮ್ಮ ಟೋಪಿಯನ್ನು ತೋರಿಸಿದರೆ, ನೋಡ್ರಿ, ಕಳ್ಳರಿಗೆ ಆ್ಯಕ್ಚುಲಿ ಮಟೀರಿಯಲ್ ನೋಡಿ ಹೇಳ್ಬಿಡ್ತಾರೆ ಇದು ಒರಿಜಿನಲ್ಲ ಹೇಗೆ ಅಂತ. ಹೇಳಿ ಬಂದ್ಬಿಟ್ಟು, ಇಷ್ಟು ಒರಿಜಿನಲ್, ಇಷ್ಟು ಟಾಪ್ ಕ್ವಾಲಿಟಿ, ಇಷ್ಟು ಬ್ರ್ಯಾಂಡೆಡ್ ಟೋಪಿ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾರೆ. ಅವ್ನು ಹೇಳ್ತಾರೆ, ವ್ಲಾಡಿಮಿರ್, ಇದು ನನ್ನ ಟೋಪಿನೇ ಅಂತ. ಅವ್ರು ನಂಬಲ್ಲ, ಇವನ್ನೆಲ್ಲೋ ಎತ್ಕೊಂಡು ಬಂದಿದ್ದಾನೆ ಅಂತ. ನನಗೆ ಸ್ವಲ್ಪ ಅಂದರೆ ಅದು ಒಂದು 10-20 ಸಾವಿರದ ಬೆಲೆ ಬಾಳುವ ಟೋಪಿ ಆದರೆ ಅವನು ಒಂದು 10-20 ರೂಪಾಯಿ ಕೇಳ್ತಾರೆ ಅದಕ್ಕೆ ಬೆಲೆಗೆ. ಹಾಗೆ ಕೇಳೋದ್ರಿಂದ ಇನ್ನೂ ಅನುಮಾನ ಬರುತ್ತೆ, ಖಂಡಿತವಾಗ್ಲೂ ಇವನು ಅದನ್ನು ಕದ್ದಿದ್ದಾನೆ ಅಂತ. ಸರಿ, ಈಗ ಯೋಚನೆ ಮಾಡಿ ಹೇಳ್ತೀವಿ ಅಂತ ಪಕ್ಕಕ್ಕೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾರೆ, ಇವನು ಖಂಡಿತ ಇಲ್ಲಿಂದ ಕದ್ದಿದ್ದಾನೆ, ಇವನಿಗೆ ದುಡ್ಡು ಕೊಡೋದು ಬೇಡ, ಇವನಿಗೆ ಮೋಸ ಮಾಡೋಣ ಅಂತ. ಒಬ್ಬನು ಅದನ್ನು ತೊಗೊಂಡು ಓಡಿ ಹೋಗ್ತಾನೆ, ಇನ್ನೊಬ್ಬನು ಅವನನ್ನು ತಳ್ಳಿಬಿಟ್ಟು ಹೋಗ್ತಾನೆ. ವ್ಲಾಡಿಮಿರ್ ಅಲ್ಲೇ ರಸ್ತೆಯಲ್ಲಿ ಬಿದ್ದುಬಿಟ್ರೆ, ಸ್ವಲ್ಪ ವಯಸ್ಸಾಗಿದೆ, ವ್ಲಾಡಿಮಿರ್ ವಯಸ್ಸಾದವ್ರೆ ಈ ಕಥೆನಲ್ಲಿ ಇದು ನಡೆಯುವಾಗ. ಅಲ್ಲಿದ್ದ ಹೆಣ್ಮಕ್ಳು ಪಾಪ ಸಪೋರ್ಟ್ ಮಾಡ್ತಾರೆ, ಅಯ್ಯೋ ಪಾಪ ವಯಸ್ಸಾದವನಿಗೆ ಹೀಗೆ ನುಗ್ಗಿಸ್ಬಿಟ್ಟು ಹೋಗ್ಬಿಟ್ರು, ಅವನಿಗೆ ಪೆಟ್ಟಾಗ್ಬಿಟ್ಟಿದೆ ಅಂತ. ಇವರಿಗೆ ನೋಡಿದರೆ ಸಾಯಬೇಕು ಅಂತಂದರೆ ಒಂದು 10 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಲ್ಲಿದ್ದಾರೆ. ಆ ಹೆಣ್ಮಕ್ಳನ್ನು ಬೈತಾರೆ, ನನ್ನನ್ನು ಯಾಕೆ ಹಿಡಿತಾ ಇದ್ದೀರಾ, ನನಗೆ ಯಾಕೆ ಮುಟ್ತಾ ಇದ್ದೀರಾ ಅಂತ. ಆ ಕೋಪದಲ್ಲೇ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದರೆ ದಾರಿಯಲ್ಲಿ ಸಿಗ್ನಲ್ ಬರುತ್ತೆ. ಸಿಗ್ನಲಲ್ಲಿ ತುಂಬ ವೆಹಿಕಲ್ಗಳು ಓಡಾಡ್ತಾ ಇದ್ದರೆ ಯಾವುದೋ ಒಂದು ವೆಹಿಕಲ್ ಕೆಳಗಡೆ ಬಿದ್ದು ಸತ್ತೋಗ್ಬಿಡೋಣ ಅಂತ ಆ ಕೋಪದಲ್ಲಿ ಹಾಗೆ ನಡ್ಕೊಂಡೇ ಹೋಗ್ಬಿಡ್ತಾರೆ. ಈಗ ನಾವು ರೋಡಲ್ಲಿ ನಿಂತ್ಕೊಂಡಾಗ ಯಾರಾದರೂ ಹಂಗೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ರೆ, ಕಣ್ಣು ಕಾಣಲ್ವಾ ಅಂತೀವಲ್ಲ, ಹಾಗೇನೆ ಇನ್ನೊಬ್ಬನು ಬಂದ್ಬಿಟ್ಟು ಇವ್ರು ಕೈ ಹಿಡಿದು ಎಳೆದ್ಬಿಟ್ಟು, ನಿಂಗೆ ಬುದ್ಧಿ ಇದೆಯಾ, ಕಣ್ಣು ಕಾಣ್ತಾ ಇಲ್ವಾ, ಹೋಗ್ಬಿಟ್ಟು ಸಾಯ್ತೀಯಾ, ಇವಾಗ 1 ನಿಮಿಷದಲ್ಲಿ ಸತ್ತೋಗ್ಬಿಡ್ತಾ ಇದ್ದೆ ನೀನು ಅಂತ. ಇವ್ರಿಗೆ ಮೊದಲೇ ಸತ್ತೋಗ್ಬೇಕು ಅಂತಲೇ ಇರೋದು, ಇವನು ಯಾವನು ನನ್ನ ಕೈ ಹಿಡ್ದಿದ್ದಾನೆ ಅಂತ ಅವನ ಮೇಲೆ ಕೋಪ ಮಾಡ್ಕೊಂಡು, ನಾನು ಸತ್ತೋದ್ರೆ ಸತ್ತೋಗ್ತೀನಿ, ನೀನು ಯಾರು, ನನ್ನನ್ನು ಯಾಕೆ ಹಿಡ್ದೆ, ನನ್ನ ಕೈ ಹಿಡ್ದು ಯಾಕೆ ಹೇಳಿದೆ, ನಿನ್ನ ಕೆಲಸ ನೀನು ನೋಡ್ಕೋ ಹೋಗು ಅಂತ ಅವನಿಗೆ ಬೈತಾರೆ. ಅವ್ನಿಗೆ ಗೊತ್ತಾಗುತ್ತೆ ಇದು ಯಾವುದೋ ಕೇಸ್ ಬೇರೆನೇ ಇದೆ ಅಂತ. ಅವ್ನು ಹೇಳ್ಕೊಂಡ್ಬಿಟ್ಟು, ಏನಾಯಿತು, ಏನು ತೊಂದರೆ ನಿಂದು, ಊಟ ಮಾಡಿದ್ಯಾ, ಎಲ್ಲಿರ್ತೀಯ ಅಂದರೆ, ನಿನಗೆ ಯಾಕೆ ಇದೆಲ್ಲ, ನಿನ್ನ ಕೆಲಸಕ್ಕೆ ನೀನು ಹೋಗು, ನನ್ನ ಪಾಡಿಗೆ ಬಂದು ಬಿಟ್ಬಿಡು ಅಂತ ಇವರು ಸ್ವಲ್ಪ ಬೈಕೊಳ್ತಾರೆ. ಆಗ ಅವರು ಸಮಾಧಾನವಾಗಿ, ಬಾ ಇಲ್ಲಿ, ನಿನ್ನ ಪರಿಸ್ಥಿತಿ ನೋಡ್ತಾ ಇದ್ದರೆ ತುಂಬ ದಿನದಿಂದ ನೀನು ಸರಿಯಾಗಿ ಊಟ ಮಾಡಿಲ್ಲ ಅಂತ ಹೇಳಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾ ತಮ್ಮ ಪರಿಚಯವನ್ನು ಅವ್ರು ಮಾಡ್ತಾರೆ. ಅವನು ಕುಂಟನಾಗಿರ್ತಾನೆ, ಯಾರು ಇವರನ್ನ ಕಾಪಾಡಿದ್ರಲ್ವ ಅವರು ಕುಂಟನಾಗಿರ್ತಾರೆ. ನಾನು ಯಾರು ಗೊತ್ತಾ, ನನ್ನ ನೋಡು, ಕಾಲು ಕಳ್ಕೊಂಡಿದ್ದೀನಿ, ನಾನು ಹಾಗಂತ ಸಾಯ್ಲಿಕ್ಕೆ ಹೋಗ್ತಾ ಇಲ್ಲ, ಜೀವನ ಅಂದಮೇಲೆ ಹೀಗೆ ಅಂತ ಒಂದು ಸ್ವಲ್ಪ ಕೆಲವು ಪ್ರೋತ್ಸಾಹಕ ಮಾತುಗಳನ್ನು ಹಾಡ್ತಾ ಅವ್ರು ಹೇಳ್ತಾರೆ, ನಾನು ನೋಡು ಒಬ್ಬ ಮಿಲಿಟ್ರಿ ಮ್ಯಾನ್, ನಾನು ಅಂಥದ್ದು ಯುದ್ಧದಲ್ಲಿ ಕಾಲು ಕಳ್ಕೊಂಡಿದ್ದೀನಿ ಅಂತ ಹೇಳಿದಾಗ ವ್ಲಾಡಿಮಿರ್ಗೆ ಆಶ್ಚರ್ಯ ಆಗುತ್ತೆ. ಮಿಲಿಟ್ರಿದವರು ಅಂತಂದರೆ ನಿನಗೆ ಪೆನ್ಷನ್ ಬರುತ್ತೆ, ಮತ್ತು ಯಾಕೆ ನೀನು ಈ ಥರ ಪರಿಸ್ಥಿತಿಯಲ್ಲಿದೆಯಾ, ರೋಡಲ್ಲಿ ಓಡಾಡ್ಕೊಂಡಿದೆಯಾ ಅಂತಂದರೆ, ಅವಾಗ ಅವ್ರು ಹೇಳ್ತಾರೆ, ಈ ಮಿಲಿಟ್ರಿನಲ್ಲಿ ಯುದ್ಧಗಳು, ಇದು ರಷ್ಯನ್ ಕತೆ ನೋಡಿ. ಸೊ ರಷ್ಯಾ ಮಿಲಿಟ್ರಿದಲ್ಲಿ ತುಂಬ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಮಿಲಿಟ್ರಿ ಅಂತಂದರೆ, ಆರ್ಮಿ ಅಂತಂದರೆ ರಷ್ಯಾ ಅಂತ ಹೇಳೋರು. ಇದು 1996 ಮಾತು. ಸೊ
ಅವಾಗ ಅವ್ರು ಹೇಳಿದ್ರು, ಓ ನೀನು ಮಿಲ್ಟ್ರಿದಲ್ಲಿ ಇದ್ಕೊಂಡು ಸೋಲ್ಜರ್ ಆಗಿ ಇದ್ಕೊಂಡು ಹೀಗೆ ಹೇಗಾಯಿತು, ಸೈನಿಕರಿಗೆ ಎಷ್ಟೊಂದು ವ್ಯವಸ್ಥೆಗಳು ಮಾಡಿದ್ದಾರೆ ಅಂದರೆ. ಆಗ ಅವ್ರು ಹೇಳ್ತಾರೆ, ನಾವು ಕತೆ ಹೇಳೋದು ಬೇರೆ, ನ್ಯೂಸಲ್ಲಿ ಬರೋ ವಿಷಯಗಳು ಬೇರೆ, ಜನ ತಿಳ್ಕೊಂಡಿರೋದು ಬೇರೆ, ಆದರೆ ಅಲ್ಲಿ ನಡೆಯುವುದೇ ಇನ್ನೊಂದು. ಅಲ್ಲಿ ಯಾವ ಥರದ ಯುದ್ಧ ನಡೀದೇ ಇದ್ದರೂ ನಮ್ಮಲ್ಲೇ ನಾವು ಒಬ್ರನ್ನೊಬ್ಬರು ಶೂಟ್ ಮಾಡಿಕೊಂಡು ಯುದ್ಧ ನಡೀತು ಅಂತ ನ್ಯೂಸಲ್ಲಿ ತೋರಿಸಿ ಮತ್ತು ಅವ್ರಿಗೆ ಪೆನ್ಷನ್ ಕೊಟ್ಟು ಮನೆಗೆ ಕಳಿಸ್ಬಿಡ್ತಾರೆ. ಅದೇ ಥರ ನನ್ನ ಜೊತೆಯಲ್ಲೂ ಆಯಿತು. ಒಂದಾನೊಂದು ಸಮಯದಲ್ಲಿ ತುಂಬ ಹೆಮ್ಮೆಯಿಂದ ನಾನು ದೇಶ ಸೇವೆಗೆ ಅಂತ ಅಲ್ಲಿ ಸೇರಿಕೊಂಡಿದ್ದೆ. ಟ್ರೈನಿಂಗು ನಡೀತಾ ಇತ್ತು. ಒಂದಿನ ಅನೌನ್ಸ್ ಆಗುತ್ತೆ, ಯುದ್ಧಕ್ಕೆ ಅಲಾರಾಮ್ ಹೊಡಿತಾರೆ, ದೊಡ್ಡದಾಗಿ ಸೈರನ್ ಹಾಕ್ತಾರೆ. ಇವ್ರಿಗೆ ದೇಶಭಕ್ತಿಯಿಂದ ದೇಶ ಕಾಪಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಹೋಗ್ತಾರೆ. ಆಗ ಹಿಂದೆಯಿಂದ ಅವನ ಗೆಳೆಯನೇ ಅವರಿಗೆ ಗುಂಡೇಟ್ ಹಾಕ್ತಾರೆ ಮಂಡಿಗೆ. ತಿರುಗಿ ನೋಡಿದಾಗ, ಏಯ್ ನನಗೆ ಯಾಕೆ ಗುಂಡೇಟ್ ಹಾಕ್ತಾ ಇದೆ ಅಂದರೆ, ಆಗ ಅವನು ಹೇಳ್ತಾನೆ, ಸಾರಿ ಬಾಸ್, ನನಗೆ ಈ ಥರ ಆರ್ಡರ್ಸ್ ಬಂದಿದೆ, ಇದು ಒಳಗಿನ ಗುಟ್ಟು, ಒಳಗೆ ನಾವು ನಮಗೆ ನಾವೇ ಶೂಟ್ ಮಾಡ್ಕೊಳ್ತಾ ಇರ್ತೀವಿ. ಆ್ಯಕ್ಚುಲಿ ನಿನಗೆ ಸಾಯಿಸ್ಲಿಕ್ಕೆ ಹೇಳಿದರು, ನನಗೆ ಮನಸ್ಸು ಬರಲಿಲ್ಲ, ನಿನ್ನ ಕಾಲಿಗೆ ಹೊಡೆದಿದ್ದೇನೆ, ನಿನಗೆ ಪೆನ್ಷನ್ ಕೊಟ್ಟು ಮನೆಗೆ ಕಳಿಸ್ಬಿಡ್ತಾರೆ, ನೀನು ದೇಶಕ್ಕಾಗಿ ಕಾಲನ್ನು ಕಳ್ಕೊಂಡಿದೀಯಾ ಅಂತ ಹೇಳ್ತಾರೆ. ಅಂದರೆ ಇವ್ರಿಗೆ ಜಿಗುಪ್ಸೆ ಬರುತ್ತೆ, ಚಿಚ್ಚಿ ಇದ್ರ ಸಲುವಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟನ ಅಂತ. ಸರಿ, ಮನೆಗೇನೋ ಕಳಿಸ್ಬಿಡ್ತಾರೆ, ಅವಾರ್ಡ್ ಕೊಡ್ತಾರೆ, ಪೇಪರಲ್ಲಿ ಬರುತ್ತೆ ದೇಶಕ್ಕಾಗಿ ಹೋರಾಡಿದವನು ಅಂತ. ಮನೆಗೆ ಹೋದರೆ ಕೊಡೋ ಪೆನ್ಷನ್ ದುಡ್ಡು ಎಷ್ಟು ಅಂತಂದರೆ ಮನೆ ನಡೆಸೋದು ಕಷ್ಟ. ಆಗ ಮನೆಯಲ್ಲಿರೋ ಹೆಂಡತಿ ಮಕ್ಕಳು, ನೀವು ದೇಶಕ್ಕಾಗಿ ಹೋದವರು, ದೇಶಕ್ಕಾಗಿ ನಾನು ಪ್ರಾಣ ಆದರೂ ಕೊಡ್ತೀನಿ ಅಂತ ಹೋದ್ರು, ಪ್ರಾಣ ಹೋಗಿದ್ದಾದರೂ ಚೆನ್ನಾಗಿರೋದು, ನೀವೇನು ಕಾಲು ಮುರ್ಕೊಂಡು ಬಂದಿದ್ದೀರಾ, ಇವಾಗ ನಿಮ್ಮ ಸೇವೆ ನಾವು ಮಾಡಬೇಕಾಗಿದೆ, ಬರೋ ಪೆನ್ಷನ್ನು 2 ಹೊತ್ತು ಊಟಕ್ಕೆ ಸಾಗೋಕ್ಕಾಗಲ್ಲ ಅಂತ ಹೆಂಡತಿ ಮಕ್ಕಳು ಮಾತಾಡೋದು ಶುರು ಮಾಡ್ತಾರೆ. ಇವ್ರಿಗೆ ತುಂಬ ಬೇಜಾರಾಗುತ್ತೆ. ಎಂಥ ಮೋಸದ ಜೀವನ ಅಲ್ಲ ಇದು. ಅಲ್ಲಿ ನಮ್ಮ ದೇಶದವರೇ ನಮಗೆ ಈ ಥರ ದ್ರೋಹ ಮಾಡ್ತಾ ಇದ್ದಾರೆ. ಯಾವುದನ್ನು ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಿದನೋ ಅಂತಹ ಒಂದು ಆರ್ಮಿಯಿಂದ ನನಗೆ ಇಂಥ ಅನುಭವ ಬಂತು ಅಂತ. ಮತ್ತು ಹೆಂಡತಿ ಮಕ್ಕಳ ಮೇಲೆ ಅದೇ ಅನಿಸುತ್ತೆ, ದುಡ್ಡಿದ್ರೆ ತಾನೇ ಹೆಂಡತಿ ಮಕ್ಕಳು ಅಂತ. ಅವ್ರೇನು ಮಾಡ್ತಾರೆ, ಅವರು ಮನೆ ಬಿಟ್ಟು ಬಂದಿದ್ದಾರೆ. ಇವಾಗ ಅವರು ಸಹ ಹೀಗೆ ಮಾಸ್ಕೋದಲ್ಲಿ ಬೀದಿ ಪಾಲಾಗಿದ್ದಾರೆ. ಹಾಗಾದರೆ ನೀನೇನು ಮಾಡ್ತಾ ಇದೆಯಾ ಹೀಗೆಲ್ಲ ಸುತ್ತಕೊಂಡು ಅಂತಂದರೆ, ನಾನು ಪೇಂಟಿಂಗ್ ಮಾಡ್ತೀನಿ, ನನಗೆ ತುಂಬ ಇಷ್ಟ, ಸೊ ನಾನು ಬೀದಿ ತಿರುಗಿಕೊಂಡು ಗೋಡೆಗಳ ಮೇಲೆ ಪೇಂಟಿಂಗ್ ಮಾಡ್ಕೊಂಡು ತಿರುಗ್ತೀನಿ ಅಂತ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಏನಾಗುತ್ತೆ, ಒಂದು ಸಣ್ಣನೆಯ ಒಂದು ಹಾಡು ಕೇಳಿಸುತ್ತೆ. ಇಬ್ಬರು ಹುಡುಗಿಯರು ಹಾಡ್ತಿರೋ ಹಾಗೆ. ವ್ಲಾಡಿಮಿರ್ ಸಡನ್ನಾಗಿ ನಿಂತ್ಕೊಂಡು ಬಿಡ್ತಾರೆ. ಏನಾಯಿತು, ಏನದು ಅಂತಂದರೆ, 1 ನಿಮಿಷ ಅಂತ ಹೇಳಿಬಿಟ್ಟು ಎಲ್ಲಿಂದ ಹಾಡು ಕೇಳ್ತಾ ಇದೆಯೋ ವ್ಲಾಡಿಮಿರ್ ಆ ಬೀದಿ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದರೆ ಒಂದು ಸ್ವಲ್ಪ ಜನ ಸೇರಿದ್ದಾರೆ, ಇಬ್ಬರು ಹುಡುಗಿಯರು ನಿಂತ್ಕೊಂಡು ಹಾಡು ಹಾಡುತ್ತಾ ಇದ್ದಾರೆ. ಅದು ಯಾವ ಥರ ಹಾಡು ಅಂದರೆ, ಹಾಡಲ್ಲಿ ಪದಗಳಿಲ್ಲ, ಬರೀ ಮ್ಯೂಸಿಕ್ ಇದೆ. ಆ ಒಂದು ಹುಡುಗಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ತನ್ನ ಬಾಯಿಂದ ಬೇರೆ ಬೇರೆ ಸೌಂಡ್ಸ್ ಮಾಡ್ತಾ ಇದ್ದಾಳೆ. ವ್ಲಾಡಿಮಿರ್ಗೆ ಈ ಹಾಡು ಎಲ್ಲೋ ಕೇಳಿದ ಹಾಗೆ ಅನಿಸ್ತಾ ಇದೆ. ತಕ್ಷಣಕ್ಕೆ ಅವ್ರಿಗೆ ನೆನಪು ಬರುತ್ತೆ, ಇದು ಅನಸ್ತಾಶಿಯಾ ಹಾಡಿದ ಹಾಡಲ್ವಾ ಅಂತ. ಆಗ ಆ ಹುಡುಗಿಯನ್ನು ಕೇಳ್ತಾರೆ ಹಾಡು ಮುಗಿದಾದ್ಮೇಲೆ, ನೀನು ಎಲ್ಲಿ ಕಲಿತೆ ಈ ಹಾಡು ಅಂತ. ಅವಳು ಹೇಳ್ತಾಳೆ, ನಾನು ಎಲ್ಲಿ ಕಲ್ತಿಲ್ಲ, ಇವತ್ತು ಯಾವುದೋ ಒಂದು ಹೊಸ ಹಾಡು ಕಟ್ಟಿ ಹಾಡೋಣ ಅಂತ ನಾನು ಕಣ್ಣು ಮುಚ್ಕೊಂಡು ಹಾಡ್ತಾ ಇದ್ದರೆ ಈ ಹಾಡು ತನ್ನಷ್ಟು ತಾನೇ ನನ್ನ ಒಳಗಿಂದ ಬರ್ತಾ ಇದೆ ಅಂತ. ಆದರೆ ವ್ಲಾಡಿಮಿರ್ ಗುರುತಿಸ್ತಾರೆ, ಇದು ಅನಸ್ತಾಶಿಯಾ ಅವರು ಕಾಡಲ್ಲಿದ್ದಾಗ ನಿನ್ನದೇ ಆದ ಒಂದು ಸ್ವಂತ ಹಾಡನ್ನು ಹಾಡಿ ತೋರಿಸು ಅಂತ ಹೇಳಿರ್ತಾರೆ. ಆ ಒಂದು ಎಪಿಸೋಡ್ ನೀವು ನೋಡಿದರೆ ನಿಮಗೆ ಗುರ್ತಿಗೆ ಬರುತ್ತೆ. ಆಗ ಅವನಿಗೆ ನೆನಪಾಗುತ್ತೆ ಅನಸ್ತಾಶಿಯಾ, ಅಯ್ಯೋ ನಾನು ಅನಸ್ತಾಶಿಯಾನೇ ಮರ್ತು ಹೋಗ್ಬಿಟ್ಟಿದ್ದೀನಲ್ಲ ಅಂತ. ಆಗ ಅವನಿಗೆ ನೆನಪಾಗಿ ಬೇಜಾರು ಪಟ್ಕೊಳ್ತಾನೆ. ಆ ಅಕುಂಟನಿಗೆ ಹೇಳ್ತಾರೆ, ಅಕುಂಟ ಸೋಲ್ಜರ್ಗೆ ಹೇಳ್ತಾರೆ, ಇದು ಅನಸ್ತಾಶಿಯಾ ಹಾಡು ಇದು ಅಂತ. ಯಾರು ಅನಸ್ತಾಶಿಯಾ ಅಂತ ಕೇಳಿದರೆ, ಆಗ ಅನಸ್ತಾಶಿಯಾ ವಿಷಯ ಮಾತಾಡಲಿಕ್ಕೆ ನಿಜವಾಗ್ಲೂ ಅವರಿಗೆ ಇವಾಗ ಅವಕಾಶ ಸಿಕ್ತು. ಕಾಡಿಂದ ಬಂದಾಗಲಿಂದ ಒಂದು 6 ತಿಂಗಳ ಮೇಲೆ ಆಗೋಗಿದೆ. ಅವ್ರಿಗೆ ಅನಸ್ತಾಶಿಯಾ ವಿಷಯ ಮಾತಾಡಲಿಕ್ಕೆ ಯಾರೂ ಸರಿಯಾದ ವ್ಯಕ್ತಿನೇ ಸಿಕ್ಕಿಲ್ವಂತೆ. ಮನಸ್ಸು ಬಿಚ್ಚಿ ಅವಳು ಹೇಳಿದ ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಹೆಂಡತಿ ಮಕ್ಕಳಾಗಲಿ ಫ್ರೆಂಡ್ಸ್ ಆಗಲಿ ಯಾರೂ ಸಿಗಲಿಲ್ಲಂತೆ. ಇದೇ ಮೊದಲ ಸಲ ಅವ್ರಿಗೆ ಕಿವಿಗೊಟ್ಟು ಕೇಳುವ ಒಬ್ಬ ಮನುಷ್ಯ ಸಿಕ್ಕಿದ್ದಕ್ಕೆ ಅನಸ್ತಾಶಿಯಾ ವಿಷಯ, ತಾವು ಹೋಗಿದ್ದ ವಿಷಯ ಎಲ್ಲ ಹೇಳ್ತಾ ಅವರು ಜೊತೆಗೆ ನಡ್ಕೊಂಡು ಆ ಕುಂಟ ಅವರನ್ನು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲಿ ಅಂತಂದರೆ, ಒಂದು ಅಪಾರ್ಟ್ಮೆಂಟ್ ಥರ ಇರುತ್ತೆ. ಅಲ್ಲಿ ಕೆಳಗಡೆ ಚಳಿ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಪೈಪ್ಗಳಲ್ಲಿ ಬಿಸಿ ನೀರು ಹಬೆಗಳನ್ನು ಕಳಿಸ್ತಾ ಇರ್ತಾರೆ. ಅದೇ ವಾರ್ಮ್ ಹೀಟಿಂಗ್ ಸಿಸ್ಟಮ್. ಅಂತಹ ಹೀಟಿಂಗ್ ಪೈಪ್ಗಳ ಹತ್ರನೇ ಅಲ್ಲಿ ಕೆಳಗಡೆ ಗರಾಜ್ ಟೈಪ್ ಇರುತ್ತಲ್ವ ಬೇಸ್ಮೆಂಟಲ್ಲಿ, ಅಲ್ಲಿ ಈ ಥರ ಭಿಕಾರಿಗಳು ಯಾರಿಗೆ ಮನೆ ಇಲ್ವೋ ಅವರು ಅಲ್ಲಿ ಹೋಗಿ ಮಲಗ್ತಾ ಇರ್ತಾರೆ. ಆ ಹೀಟಿಂಗ್ ಪೈಪಿಗೆಲ್ಲ ಮುಟ್ಟಿದರೆ ಬಿಸಿ ತಾಕತ್ತೆ ಅಂತ ಅದಕ್ಕೆಲ್ಲ ಬಟ್ಟೆ ಒಂಥರ ಸುತ್ತಿರ್ತಾರೆ, ಇನ್ಸುಲೇಷನ್.
ಇವರು ಅಲ್ಲಿ ಮಲಗುವಾಗ ಒಂದು ಚೂರು ಇನ್ಸುಲೇಷನ್ ಎಲ್ಲ ಕಿತ್ತು ಹಾಕಿಬಿಟ್ಟು ಅಲ್ಲೇ ತಮ್ಮ ಒಂದು ಕೋಣೆ ಥರ ಮಾಡಿಕೊಂಡು ತಮ್ಮನ್ನು ಬೆಚ್ಚಗೆ ಇಡಲಿಕ್ಕೆ ಪ್ರಯತ್ನ ಪಟ್ಟು ಆ ಥರ ಮನೆ ಇಲ್ಲದವರೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಹ ಒಂದು ಜಾಗಕ್ಕೆ ಇವನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಜಸ್ಟ್ ಒಂದು 3/6 ಜಾಗ ಅಂತೆ, ಅಷ್ಟರಲ್ಲೇ 4/6 ಅಂತ ಇಟ್ಕೊಳ್ಳೋಣ, 4/6 ಜಾಗ ಅಂತೆ, ಅಷ್ಟರಲ್ಲೇ ಅಲ್ಲಿ ಅಷ್ಟೇ ಜಾಗದಲ್ಲಿ ಮಲಗಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅಲ್ಲೇ ಒಂದೆರಡು ಸಾಮಾನುಗಳಿದೆ ಊಟ ಮಾಡಲಿಕ್ಕೆ. ನೋಡಿದರು, ನೀನು ಇದರಲ್ಲಿ ವಾಸ ಮಾಡ್ತಾ ಇದೆಯಾ, ದೇಶ ಸೇವೆ ಮಾಡಿದವನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೆಯಾ ಅಂತಂದರೆ, ಅಯ್ಯೋ ಅದನ್ನೆಲ್ಲ ನೆನೆಸ್ಬೇಡ, ಇಲ್ಲಿ ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಬೇಕಾದಾಗ ಊಟಕ್ಕೆ ಸಿಗುತ್ತೆ ನೋಡು, ಇಲ್ಲಿ ಊಟ ಇದೆ, ತಗೋ ತಿನ್ನು ಅಂತ ಅವನಿಗೊಂದು ಸ್ವಲ್ಪ ಊಟಕ್ಕೆ ಕೊಡ್ತಾರೆ. ಬಿಸಿ ಮೈ ಕಾಯಿಸ್ಕೊಳ್ಳೋಕ್ಕೆ ಬಿಸಿ ಇದೆ, ಖುಷಿ ಪಡ್ಲಿಕ್ಕೆ ಪೇಂಟಿಂಗ್ ಇದೆ, ನಾನು ಆನಂದವಾಗೇ ಇದ್ದೀನಿ, ಅದ್ರಲ್ಲಿ ಯೋಚನೆ ನೀನು ಮಾಡಬೇಡ, ಅದೇನೋ ಕತೆ ಹೇಳ್ತಾ ಇದ್ದೆಲ್ಲ ಪೂರ್ಣ ಮುಗಿಸು ಅಂತ ಎಲ್ಲ ವಿಚಾರಗಳನ್ನ ಮಾತಾಡ್ತಾರೆ. ಇನ್ನು ಮಾತಾಡ್ತಾ ಇರುವಾಗಲೇ ಏನಾಗುತ್ತೆ, ಅವರು ಊಟ ಮಾಡ್ತಾ ಇರುವಾಗಲೇ ಅಲ್ಲಿ ಇರುವ ಆ ಜಾಗದಲ್ಲಿ ಇನ್ನೂ ಎಷ್ಟೋ ಜನ ಈ ಥರದ ಮನೆ ಇಲ್ಲದವರು ವಾಸ ಮಾಡ್ತಾ ಇರ್ತಾರೆ, ಎಲ್ಲ ರೌಡಿ ಟೈಪ್. ಅವರಲ್ಲೇ ಒಬ್ಬನು ರೌಡಿ ಬಂದ್ಬಿಟ್ಟು ಬೈತಾನೆ, ಈ ಜಾಗದಲ್ಲಿ ಮತ್ತೊಬ್ಬನ ಕರ್ಕೊಂಡು ಬಂದಿದ್ಯಾ ನೀನು, ಅವನಿಗೂ ದುಡ್ಡು ಕಟ್ಟಬೇಕು ಇಲ್ಲಿದ್ದರೆ ಅಂತ, ರೆಂಟ್ ಕೊಡು, ಅವನದು ಒಂದು ರೆಂಟ್ ಕೊಡು ಅಂದರೆ, ಇಲ್ಲ ಅವನೊಂದು ನೈಟ್ ಇದ್ದು ನಾಳೆ ಬೆಳಗ್ಗೆ ಹೋಗ್ತಾನೆ, ಒಂದು ನೈಟ್ದೇ ರೆಂಟ್ ಕೊಡು ಅಂತ ಅವನ ಜೊತೆಲಿ ಸ್ವಲ್ಪ ವಾದ ಮಾಡಿ ಜಗಳ ಮಾಡ್ತಾರೆ. ಆಗ ಕುಂಟ ಸೋಲ್ಜರ್ ಹೇಳ್ತಾರೆ, ಯೋಚನೆ ಮಾಡಬೇಡ, ನಾನು ಕೊಡಬೇಕಲ್ವ ದುಡ್ಡು, ನಾನು ಕೊಡ್ತೀನಿ, ಇವಾಗ ನೀನು ಹೊರಡು ಇಲ್ಲಿಂದ, ತೊಂದರೆ ಕೊಡಬೇಡ ನನಗೆ, ಏನು ನಿಂದು ಗಲಾಟೆ ಅಂತ ಸ್ವಲ್ಪ ರೋಪ್ ಹಾಕಿ ಬೈದು ಕಳಿಸ್ತಾರೆ. ಅವ್ರು ಹೇಳ್ತಾರೆ, ನೋಡ್ಕೊಳ್ತೀವಿ, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯ, ನೀನು ನೋಡ್ಕೊಳ್ತೀವಿ ನೋಡು ಅಂತ, ನೋಡ್ಕೊ ಅಂತ ಹೇಗೆ ಅದು ಸಾಮಾನ್ಯವಾಗಿ ಜಗಳ ನಡೆಯುತ್ತಲ್ಲ ಹಾಗೆ ನಡೆಯುತ್ತೆ. ಅವರೆಲ್ಲ ಹೋದ್ಮೇಲೆ ಅನಸ್ತಾಶ್ಯ ವಿಷಯ ಮಾತಾಡ್ತಾ ಇವರು ಹಾಗೆಯೇ ಪೇಂಟಿಂಗ್ಸ್ ಎಲ್ಲ ವಿಷಯ ಮಾತಾಡ್ತಾರೆ, ಕತೆಗಳೆಲ್ಲ ಮಾತಾಡ್ತಾರೆ. ನಾನು ಬುಕ್ ಬರೀಬೇಕಿತ್ತು, ಅನಸ್ತಾಶ್ಯ ನನಗೆ ಅಲ್ಲಿಂದ ಬಂದ ತಕ್ಷಣ ಬುಕ್ ಬರೀಲಿಕ್ಕೆ ಹೇಳಿದ್ಲು, ನಾನೇ ತಪ್ಪು ಮಾಡಿಬಿಟ್ಟೆ, ನಾನು ಆಚೆ ಬಂದಮೇಲೆ ಬಿಸ್ನೆಸ್ ಯೋಚನೆಗಳು ಮಾಡಿದೆ ವಿನಃ ಬುಕ್ ಬರಿಬೇಕು ಅನ್ನೋ ಯೋಚನೆಯನ್ನು ಮರ್ತೇ ಹೋಗ್ಬಿಟ್ಟೆ, ಅಲ್ಲೇ ನಾನು ತಪ್ಪು ಮಾಡಿದ್ದು, ಇಲ್ಲಾಂದರೆ ನನಗಿಂಥ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ, ಅನಸ್ತಾಶ್ಯ ನನಗಿಂಥ ಪರಿಸ್ಥಿತಿ ಬರಲಿಕ್ಕೆ ಬಿಡ್ತಾನೇ ಇದ್ದಿಲ್ಲ, ನನ್ನದೇ ತಪ್ಪಾಯಿತು. ಅವಳು ಹೇಳಿದ ಮಾತಿನ ಕ್ರಮವನ್ನು ನಾನು ಏರುಪೇರು ಮಾಡಿಕೊಂಡೆ. ನಾನು ಅಂದ್ಕೊಂಡೆ ಫಸ್ಟ್ ಬಿಸ್ನೆಸ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಆಮೇಲೆ ಬುಕ್ ಬರೆಯೋಣ ಅಂತ. ಅವಳು ಹೇಳಿದ್ಲು, ನಿನ್ನ ಬುಕ್ ಬರೆದ ತಕ್ಷಣ ನಿನ್ನ ಕೈಗೆ ಕೋಟಿ ದುಡ್ಡು ಬರುತ್ತೆ ಅಂತ. ಇನ್ನು ನಾನು ತಡ ಮಾಡಲ್ಲ, ನಾನು ತಕ್ಷಣ ಬುಕ್ ಬರೀಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಅವನು ಪೇಂಟರ್ ಇರ್ತಾನಲ್ವ, ಅವ್ರಿಗೆ ಹೇಳ್ತಾರೆ, ನೀನು ಡ್ರಾಯಿಂಗ್ ಮಾಡ್ತೀಯಲ್ವ, ನೀನು ಪೇಂಟಿಂಗ್ ಮಾಡ್ತೀಯ, ನೀನು ನನ್ನ ಬುಕ್ಕಿಗೆ ಕವರ್ಗೆ ನೀನು ಪೇಂಟ್ ಮಾಡು, ನಾನು ಕತೆ ಬರೀತೀನಿ, ನಾವಿಬ್ಬರು ಸೇರ್ಕೊಂಡು ಮಾಡೋಣ ಅಂತ ಇಬ್ಬರು ಮಾತಾಡಿಕೊಂಡು ನಿದ್ದೆ ಹೋಗ್ತಾರೆ. ಹೀಗೆ ತುಂಬ ಹೊತ್ತು ಮಾತಾಡಿ ದಣುಕೆ ಆಗಿರುತ್ತೆ, ಫಿಸಿಕಲ್ ಬಾಡಿಗೂ ಸ್ಟ್ರೆಸ್ ಆಗಿರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇವರಿಗೆ ವ್ಲಾಡಮಿರ್ಗೆ ಸಡನ್ನಾಗಿ ಎಚ್ಚರ ಆಗುತ್ತೆ ನೈಟಲ್ಲಿ, ಉಸಿರು ಕಟ್ಟಿದ ಹಾಗಾಗಿ. ಎಚ್ಚರ ಆದಾಗ ನೋಡ್ತಾರೆ, ಆ ಜಾಗದಲ್ಲೆಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಕತ್ಲು ಬೇರೆ ಇದೆ. ಆಗ ಆ ಸೋಲ್ಜರು, ಆ ಕುಂಟ ಸೋಲ್ಜರು ಇವ್ರಿಗೆ ಎಬ್ಬಿಸ್ಬಿಟ್ಟು ಹೇಳ್ತಾರೆ, ಎದ್ದಳು ವ್ಲಾಡಮಿರ್, ಇಲ್ಲಿಂದ ನೀನು ಪಾರಾಗೋಣ ಬನ್ನಿ ಅಂತ. ಏನಾಯಿತು ಅಂದರೆ, ಆ ಪುಡಂಗರು ಇದ್ರಲ್ವ, ಇಲ್ಲಿ ಬೆಂಕಿ ಹಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಹೀಗೆ ಇವರೆಲ್ಲ ನನಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ, ಇವತ್ತು ಸ್ವಲ್ಪ ಅತಿನೇ ಆಯಿತು, ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ನೀನು ಇಲ್ಲಿಂದ ಪಾರಾಗು, ಇಲ್ಲಾಂದರೆ ಇದರಲ್ಲಿ ಉಸಿರುಗಟ್ಟು ಸಾಯ್ತೀಯ, ನನಗಂತೂ ಅಭ್ಯಾಸ ಇದೆ ಅಂತ ಅಲ್ಲಿಂದ ಆ ಕತ್ಲಲ್ಲೇ ಜಾಗ ಹುಡ್ಕೊಂಡು ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲ ಕಡೆಯಿಂದ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆಚೆ ಹೋಗೋ ಯಾವುದು ದ್ವಾರ ಇದೆಯೋ ಅದನ್ನು ಸಹ ಅವರು ಹೊರಗಿಂದ ಲಾಕ್ ಮಾಡಿಬಿಟ್ಟಿದ್ದಾರೆ. ಇರೋದು ಒಂದೇ ಕಿಟಕಿ, ಅದನ್ನು ಮುರಿಲಿಕ್ಕೂ ಆಗಲ್ಲ, ಅದು ಕಬ್ಬಿಣದ ಒಂದು ಸಲಾಕೆಗಳಿಂದ ಮಾಡಿರುತ್ತೆ. ಆ ಸೋಲ್ಜರ್ಗೆ ಶಕ್ತಿ ಜಾಸ್ತಿ ಅಲ್ವಾ, ಪ್ರಯತ್ನ ಪಟ್ಟು ಆ ಕಬ್ಬಿಣದ ಕಿಟಕಿಯನ್ನು ಮುರಿಯೋಕ್ಕೆ ಪ್ರಯತ್ನ ಮಾಡಿ ಅಷ್ಟರಲ್ಲೇ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಹೇಗೋ ಒಂದು ಪ್ರಯತ್ನ ಮಾಡಿದ್ದು ಆಗುತ್ತೆ, ಸರಿ ಹೋಗುತ್ತೆ. ಆವಾಗ ಆ ಕಿಟಕಿ ಸ್ವಲ್ಪ ಓಪನ್ ಆಗುತ್ತೆ, ಹಿಂಜಸ್ ಹಾಕಿರ್ತಾರಲ್ವ ಅಲ್ಲಿಂದ ಅದು ಮುರಿದು ಓಪನ್ ಆದರೆ ಆ ಸಂದಲ್ಲಿ ವ್ಲಾಡಮಿರ್ನ ಮೊದಲು ಹೊರಗೆ ಕಳಿಸ್ತಾರೆ. ನೀನು ಇಲ್ಲಿಂದ ಮೊದಲು ತಪ್ಪಿಸ್ಕೊಂಡು ಹೋಗ್ಬಿಡು, ಇಲ್ಲಿ ನಿಂತ್ಕೊಳ್ಬೇಡ, ಅವ್ರು ನಿನಗೇನಾದರೂ ಮಾಡ್ಬೋದು, ನಾನು ನೋಡ್ಕೊಳ್ತೀನಿ, ಡೋಂಟ್ ವರಿ ಅಬೌಟ್ ಮೀ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸರಿ, ವ್ಲಾಡಮಿರ್ ಇಷ್ಟಕ್ಕೂ ಒಂಥರ ರಿಲ್ಯಾಕ್ಸು ಆಗಿದ್ದಾರೆ, ಮತ್ತು ಅಷ್ಟೇ ದಣುಕೇನೂ ಆಗಿದೆ. ಯಾಕೆಂದರೆ ರಿಲ್ಯಾಕ್ಸ್ ಯಾಕೆಂದರೆ ಅನಸ್ತಾಶ್ಯ ನೆನಪು ಬಂದ ತಕ್ಷಣ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು, ಒಂಥರ ಉತ್ಸಾಹ ಆಯಿತು, ಈಗ ನನಗೆ ನನ್ನ ಏಮ್ ಸಿಕ್ತು, ಇನ್ನು ನನಗೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಯಿತು ಅಂತ ಆನಂದ ಪಡ್ತಾ ಇದ್ದಾರೆ. ಸೊ ಹಾಗೆ ಒಂದು ಖುಷಿಯಲ್ಲಿ ರೂಮಿಗೆ ಹೋಗ್ತಾರೆ. ಇನ್ನೇನು ನಾಳೆಯಿಂದ ಬುಕ್ ಬರೀಲಿಕ್ಕೆ ಶುರು ಮಾಡ್ತೀನಿ ಅಂತ ಒಂದು ಪಾರ್ಟ್ನರು ಸಿಕ್ಕ, ಅವನು ಎಷ್ಟು ಗುಡ್ ಲಕ್ ನೋಡಿ, ಅವ್ನು ಸಿಕ್ಕಿದ ತಕ್ಷಣ ನೆನಪು ಬಂದ್ಲು ಅಂತ ಹಾಗೆಲ್ಲ ಯೋಚನೆ ಮಾಡ್ತಾ ನಿದ್ದೆ ಹೋಗ್ಬಿಡ್ತಾರೆ ರೂಮಲ್ಲಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎಚ್ಚರ ಆಗುತ್ತೆ, ಎಲ್ಲ ಫಸ್ಟ್ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಆ ಫ್ರೆಂಡ್ ಹತ್ರ ಹೋಗೋಣ, ಇನ್ನು ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಆ ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ. ಆ ಬಿಲ್ಡಿಂಗ್ ಹತ್ರ ಬಂದಾಗ ನೋಡ್ತಾರೆ, ಅಲ್ಲಿ ತುಂಬ ಜನ ಸೇರಿದ್ದಾರೆ, ಅಲ್ಲಿ ಒಂದು ಆ್ಯಂಬುಲೆನ್ಸ್ ಇದೆ, ಪೊಲೀಸರಿದ್ದಾರೆ.
ಏನು ವಿಷಯ, ಅದು ನೆನ್ನೆ ಎಲ್ಲ ಬೆಂಕಿ ಆಗಿತ್ತು, ಅದು ಏನಾದರೂ ಆಗಿ ಬಂದಿದ್ದಾರಾ ಅಂತ ಹತ್ರಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಮಾತಾಡ್ತಾ ಇದ್ದಾರೆ ಒಬ್ಬರು. ಅಯ್ಯೋ, ಈಗ ತಾನೇ ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ಅವನು ಗೋಡೆಗಳ ಮೇಲೆ ಪೇಂಟ್ ಮಾಡ್ತಾ ಇದ್ದ, ಅವರು ಬಂದು ಹಿಂದೆಯಿಂದ ಬಂದು ಇವನ್ನ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ ಅಂತ. ಅಯ್ಯೋ, ಯಾರಿದು ಪೇಂಟ್ ಮಾಡ್ತಾ ಇದ್ದ, ಸಾಯಿಸಿದ್ದಾರೆ ಅಂತ ಮಾತು ಕೇಳಿ ತಕ್ಷಣ ಜನಗಳನ್ನ ಸರಿಸಿ ಮುಂದಕ್ಕೆ ಹೋಗಿ ನೋಡ್ತಾರೆ. ವ್ಲಾಡಿಮಿರ್ ಅಲ್ಲಿ ತನ್ನ ಫ್ರೆಂಡು ಆದ ಅಕುಂಠ ಸೋಲ್ಜರ್, ಅವನ ತಲೆ ಒಡೆದು ಹೋಗ್ಬಿಟ್ಟಿದೆ, ರಕ್ತ ರಕ್ತ ಸೋರ್ತಾ ಇದೆ, ಕೆಳಗಡೆ ಅವನ ಹೆಣ ಬಿದ್ದಿದೆ. ತುಂಬ ಬೇಜಾರಾಗುತ್ತೆ ಅವ್ರಿಗೆ. ಅಯ್ಯೋ, ನೆನ್ನೆನೇ ಚೆನ್ನಾಗಿದ್ದ, ನನ್ನ ಪ್ರಾಣ ಉಳಿಸಿ ನನ್ನನ್ನು ಇಲ್ಲಿಂದ ಕಳಿಸಿದ್ನಲ್ಲ ಅಂತ ಹತ್ರ ಹೋಗಿ ನೋಡ್ತಾರೆ. ಅವರೆಲ್ಲ ಮಾತಾಡೋದು ಮಾತು, ಪೇಂಟಿಂಗ್ ಮಾಡ್ತಾ ಇದ್ದ ಅಂತ ಹೇಳಿದ ವಿಷಯ ನೆನಪಾಗಿ ಕೇಳ್ತಾರೆ. ಎಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದ ಅವರು ಅಂದರೆ, ನೋಡಿ ಇದೆಲ್ಲ ಗೋಡೆ ಮೇಲೆಲ್ಲ ಅಂತ ತೋರಿಸ್ತಾರೆ. ಆಗ ಸುತ್ತಮುತ್ತ ಕಣ್ಣಾಡಿಸಿ ನೋಡಿದರೆ ಎಲ್ಲ ಗೋಡೆಗಳ ಮೇಲೆ ಪೇಂಟಿಂಗ್ಸು. ಯಾವ ಪೇಂಟಿಂಗ್ಸ್ ಅಂತೀರಾ? ಅನಸ್ತಾಶಿಯ ಕತೆ ಏನ ಹೇಳಿದ್ರು ವ್ಲಾಡಿಮಿರ್ ತುಂಬ ಮನಸ್ಸು ಬಿಚ್ಚಿ ಪ್ರತಿಯೊಂದು ವಿಷಯ ಪೂರ್ಣ ರೂಪದಲ್ಲಿ ಅವನ ಹತ್ರ ಹಂಚ್ಕೊಂಡಿದ್ದಾರೆ. ಅವಳು ಹೇಗಿದ್ಲು, ಏನು ಮಾಡಿದ್ಲು, ಹೆಂಗಿತ್ತು, ಪ್ರತಿಯೊಂದು ಡೀಟೇಲಿಂಗ್ ಅವ್ರ ಹತ್ರ ಹೇಳ್ಕೊಂಡಿರೋದು. ಕಾರಣ ಅವ್ರು ಹೇಳಿದಂತೆಯೇ ಅಲ್ಲೆಲ್ಲ ಪೇಂಟಿಂಗ್ಸ್ ಮಾಡಿ ಇಟ್ಟಿದ್ದಾರಂತೆ. ಆ ಅನಸ್ತಾಶಿಯಳ ಕೂದಲ ಬಗ್ಗೆ, ಅವಳ ಡ್ರೆಸ್ ವಿಷಯದಲ್ಲಿ ಅವ್ರು ಹೆಂಗೆ ಹೇಳಿದ್ರು ಅಚ್ಚುಕಟ್ಟಾಗಿ ಅದನ್ನೇ ಅವರು ಅಲ್ಲಿ ಚಿತ್ರ ಬಿಡಿಸಿತ್ತು. ಅದನ್ನು ನೋಡಿ ಇವರಿಗೆ ತುಂಬ ಖುಷಿಯಾಗುತ್ತೆ. ಅಯ್ಯೋ, ಒಂದು ಮಾತು ಕೊಟ್ಟಿದ್ರು ಅದನ್ನು ಮಾಡಿದ್ದಾನೆ ಅವನು. ನಾನು ಈಗ ನಿನಗೆ ಮಾತು ಕೊಡ್ತೀನಿ ಗೆಳೆಯ, ಇನ್ನು ಮೇಲೆ ನಾನು ಎಷ್ಟೇ ಪುಸ್ತಕ ಬರೆದ್ರು ಅನಸ್ತಾಶಿಯ ವಿಷಯದಲ್ಲಿ ನಿನ್ನ ಈ ಚಿತ್ರಗಳೇ ಅದಕ್ಕೆ ಮುಖಪುಟವಾಗಿರುತ್ತೆ ಅಂತ. ಆ್ಯಂಡ್ ಎಸ್ ಮಾಸ್ಟರ್ಸ್, ಇವತ್ತಿಗೂ 10 ಬುಕ್ಸು ಆಯಿತು, 9ನೇ ಬುಕ್ ಆಗಿದೆ ಅಂತ ಇಟ್ಕೊಳ್ಳೋಣ. 10ನೇ ಬುಕ್ ಇನ್ನೂ ಬಂದಿಲ್ಲ. ಪ್ರತಿ ಬುಕ್ಕದ ಕವರ್ನಲ್ಲಿ ಇವತ್ತಿಗೂ ಆ ಪೇಂಟಿಂಗ್ಸೇ ಇದೆ. ಸೊ ಅವರು ಆವಾಗಲೇ ಅಲ್ಲಿ ಒಬ್ಬ ಫೋಟೋಗ್ರಾಫರ್ನ ಕರೆಸಿ ಅದೆಲ್ಲ ಫೋಟೋಗಳನ್ನ ತೆಗೆದು ಸೇವ್ ಮಾಡ್ಕೊಂಡು ಇಟ್ಕೊಂಡು ಹಾಗೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಕತೆ ಬರೀಲಿಕ್ಕೆ ಹೇಗೆ ಸಾಧ್ಯ, ಯಾರು ಬರೆದು ಕೊಡ್ತಾರೆ, ಯಾರು ನಂಗೆ ಸಹಾಯ ಮಾಡ್ತಾರೆ. ಬಿಕಾಸ್ ಒಂದು ಬುಕ್ ಬರಿಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ತುಂಬ ಇರುತ್ತೆ. ಸೊ ಅದರ ಸಿದ್ಧತೆಯಲ್ಲೇ ಅವರು ತೊಡಗ್ತಾರೆ. ಅವರ ಟ್ರಿಬ್ಯೂಟ್, ಫ್ರೆಂಡ್ಸಿಗೆ ಒಂದು ಟ್ರಿಬ್ಯೂಟ್ ಕೊಡಲಿಕ್ಕೆ ಅವರಿಗೆ ಈ ಒಂದು ಮಾತನ್ನು ಪ್ರಾಮಿಸ್ ಮಾಡ್ತಾರೆ. ಈ ಪುಸ್ತಕ ಇನ್ನ ಮೇಲೆ ಪಡೆಯುತ್ತೆ. ಇಷ್ಟು ದಿನಗಳು ಏನಾಯಿತು ಅಂತಂದರೆ ಅವರು ಮರೆತು ಬೇರೆ ಲೋಕದಲ್ಲೇ ಇದ್ದರು. ಇವತ್ತು ಅವರಿಗೆ ಪುಸ್ತಕ ಬರೆಯುವ ಜ್ಞಾನ ಬಂತು. ಅವರಿಗೆ ಯಾವಾಗ ಅವರು ಹೋದಲ್ಲೆಲ್ಲ ಈ ವಿಷಯವನ್ನು ಚರ್ಚಿಸಿ ಜನಗಳ ಹತ್ರ ವಿಮರ್ಶೆ ಮಾಡ್ತಾ ಇದ್ರೆ ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬಂದರು. ಎಷ್ಟೋ ಸ್ಟೂಡೆಂಟ್ಸ್, ಮಾಸ್ಕೋದಲ್ಲಿರುವ ಕಾಲೇಜ್ ಸ್ಟೂಡೆಂಟ್ಸ್ ಈ ಪುಸ್ತಕವನ್ನು ಬರೆದಿದ್ದಾರೆ ಮಾಸ್ಟರ್ಸ್. ಅವ್ರಿಗೆ ಬರೆದು ಎಕ್ಸಾಮ್ಸ್ ಇದ್ದರೂ ಸಹ ಅವರು ವ್ಲಾಡಿಮಿರ್ ಹೇಳೋರಂತೆ, ಪಾಪ ನಿಮಗೆಲ್ಲ ಎಕ್ಸಾಮ್ ಇದೆ, ಇದು ಎಕ್ಸಾಮ್ ಆದಮೇಲೆ ಬರೆಯೋಣ ಅಂತಂದರೆ, ಇಲ್ಲ ಎಕ್ಸಾಮ್ಗೆ ಓದ್ಕೊಳ್ಳೋದು ಒಂದು ಸಮಯ, ಆದರೆ ಇದು ಬರೆಯೋದ್ರಿಂದ ನಮ್ಗೆ ಇನ್ನೂ ಖುಷಿ ಅಂತ ಅಂತಹ ಸಮಯದಲ್ಲೂ ಎಷ್ಟೋ ಸ್ಟೂಡೆಂಟ್ಸು ಈ ಕಥೆಯನ್ನು ಬರೆದು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದ್ರದ್ದು ಎಡಿಟಿಂಗ್ ಆಗಲಿ, ಕತೆ ಬರೆಯುವುದಾಗಲಿ ಎಲ್ಲವೂ ಒಬ್ಬರಿಂದ ಬರೆದಿದ್ದಲ್ಲ, ಇದು ಎಲ್ಲರೂ ಸೇರಿ ಬರೆದಿರೋದು. ಅವ್ರು ಹೇಳ್ತಾರೆ ಪ್ರತಿ ಮಾಸ್ಕೋದಲ್ಲಿರುವ ಪ್ರತಿ ಸ್ಟೂಡೆಂಟ್ ಇದನ್ನು ಬರೆದಿದ್ದಾನೆ. ಹಾಗೆಯೇ ಹೌಸ್ ವೈಫ್ಸ್ ಯಾರ್ಯಾರಿಗೆ ಅವರು ಪಾರ್ಕಲ್ಲಿ ಕೂತ್ಕೊಂಡು ಬರೆಯುವಾಗ ಜನಗಳು ಭೇಟಿಯಾದಾಗೆಲ್ಲ ಅವ್ರಿಗೆ ಅನಸ್ತಾಶಿಯ ಕತೆ ಹೇಳೋರಂತೆ. ಅವ್ರು ಹೇಳೋರು ಆವಾಗ ಕೆಲವು ಹೌಸ್ ವೈಫ್ಸು, ನಾನು ಎಡಿಟಿಂಗ್ ಮಾಡಿಕೊಡ್ತೀನಿ, ನಾನು ಬರೆದು ಕೊಡ್ತೀನಿ ಅಂತ. ಅವರು ಸಹ ಹಾಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇವತ್ತು ಇಷ್ಟು ಬುಕ್ಸ್ ಬಂದಿದೆ. ಸೊ ಹೀಗಾಗಿ ಈ ಪುಸ್ತಕ ಒಬ್ಬರದಲ್ಲ. ಇವತ್ತಿಗೂ ಈ ಪುಸ್ತಕ ನಾನು ಬೇರೆ ಲ್ಯಾಂಗ್ವೇಜಸಲ್ಲಿ ಎಲ್ಲ ಮಾಸ್ಟರ್ಸ್ ನೀವು ಕೇಳ್ತಾ ಇರ್ತೀರಾ, ನಾನೆಲ್ಲರಲ್ಲಿ ಅದನ್ನೇ ವಿನಂತಿ ಮಾಡಿಕೊಂಡಿದ್ದು. ಈ ಪುಸ್ತಕ ಸಾಮಾನ್ಯವಾದ ಪುಸ್ತಕ ಅಲ್ಲ, ಮತ್ತು ಒಬ್ಬರೇ ಬರೆಯುವ ಪುಸ್ತಕ ಅಲ್ಲವೇ ಅಲ್ಲ. ಇದರ ಎನರ್ಜಿ ಹೇಗಿದೆ ಅಂದರೆ ಎಲ್ಲರೂ ಸೇರಿದಾಗಲೇ ಆಗುವ ಎನರ್ಜಿ. ನನಗೆ ಮನಸ್ತಾಶಯದಿಂದ ಬಂದಿರುವ ಮೆಸೇಜು ಅದೇ ಆಗಿದೆ. ಈ ಪುಸ್ತಕವನ್ನು ಪ್ರತಿ ಮಾಸ್ಟರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ತುಂಬ ಸುಲಭವಾಗಿ ಒಂದು ಪುಸ್ತಕವನ್ನು ನಾವು ಹೊರತೆಗಿಬಹುದು. ಸೊ ಅದಕ್ಕಾಗಿ ಯಾರು ನನಗೆ ಬೆಂಬಲವನ್ನು ನೀಡ್ತಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಹೇಗೆ ಮಾಡೋಣ ಅನ್ನೋದು ನಾವು ಚರ್ಚಿಸಿ ಇದನ್ನು ಖಂಡಿತವಾಗ್ಲೂ ಪುಸ್ತಕ ರೂಪದಲ್ಲಿ ತರೋಣ. ಥ್ಯಾಂಕ್ ಯು ವೆರಿ ಮಚ್. ಈ ಪುಸ್ತಕಕ್ಕೆ ನೀವೆಲ್ಲರೂ ಕೊಟ್ಟಿರುವ ಪ್ರೀತಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.